ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ PM ಕಿಸಾನ್ ವೆಬ್ಸೈಟ್ನಲ್ಲಿ ತುಂಬ ಬದಲಾವಣೆಗಳಾಗಿದೆ. ಏನೆಲ್ಲ ಬದಲಾವಣೆಗಳಾಗಿದೆ ಅದ್ರ ಬಗ್ಗೆ ನಾನು ಅಪ್ಡೇಟ್ನ ಕೊಡ್ತೀನಿ. ಸ್ನೇಹಿತರೆ, ಮೊದಲೆಲ್ಲ ನಿಮಗೆ PM ಕಿಸಾನ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದಾಗ ಕೆಲವು ಆಪ್ಷನ್ಗಳು ಆ್ಯಡ್ ಆಗಿದ್ದು, ಇವಾಗ ಆ ಆಪ್ಷನ್ಗಳನ್ನ ತೆಗೆದು ಬೇರೆ ಆಪ್ಷನ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಯಾವೆಲ್ಲ ಆಪ್ಷನ್ಗಳನ್ನ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಬಹುತೇಕ ನೀವು ನೋಡ್ಬೋದು. ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರು, ನೀವು 5 ವರ್ಷಗಳ ಹಿಂದೆ ಆ್ಯಡ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರು ಕಳೆದೋಗಿರ್ತದೆ ಕೆಲವು ರೈತರುಗಳಿಗೆ. ಅಂಥ ರೈತರುಗಳಿಗೆಲ್ಲ ಅಪ್ಡೇಟ್ನ ಮಾಡಿಕೊಂಡು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದರೆ ಇನ್ನು ಮುಂದೆ OTP ಬರುತ್ತೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮೊಬೈಲ್ನ ನಿಮ್ಮ PM ಕಿಸಾನ್ ಖಾತೆಗೆ ಲಿಂಕ್ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿರ್ತದೆ. ಸ್ನೇಹಿತರೆ, ಮೊದಲೆಲ್ಲ ಈ ಜಾಗದಲ್ಲಿ ಬೆನಿಫಿಷರಿ ಲೀಸ್ಟ್ ಅಂತ ಬರ್ತಿತ್ತು, ಈಗ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಬರ್ತಾಯಿದೆ. ಅಪ್ಡೇಟ್ ಮೊಬೈಲ್ ನಂಬರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ 2 ರೀತಿ ನೀವು ರಿಜಿಸ್ಟ್ರೇಷನ್ ನಂಬರ್ನು ಮತ್ತು ಇಲ್ಲಿ ಆಧಾರ್ ನಂಬರು ಹಾಕಿ ನಿಮ್ಮ ಫೋನ್ ನಂಬರ್ನ ಅಪ್ಡೇಟ್ ಮಾಡ್ಬೋದು. ಇವಾಗ ನಾನು ಆಧಾರ್ ನಂಬರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆಧಾರ್ ನಂಬರ್ನ ಚೂಸ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಕನ್ಸಲ್ಟ್ ಬಾಕ್ಸು ಬರುತ್ತೆ. ಇದನ್ನು ಒಂದು ಸರಿ ರೀಡ್ ಮಾಡಿಕೊಂಡು ನಿಮ್ಮ ಆಧಾರ್ ಪರ್ಮಿಷನ್ ಇದೆ ಅಂತ ಹೇಳಿ ನೀವು ಪರ್ಮಿಷನ್ ಅಲೋ ಮಾಡಿಕೊಂಡು ನೀವು ಗೆಟ್ ಆಧಾರ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ನೀವು ಇದನ್ನು ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಅನಿವಾರ್ಯ ಆಗಿರುತ್ತೆ. ಬಂದಂಥ OTPನ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಧಾರ್ OTP ವೆರಿಫೈಡ್ ಅಂತ ಒಂದು ಪಾಪಪ್ ಬರುತ್ತೆ. ಓಕೆ ಮಾಡಿ. ತದನಂತರ ಈ ರೀತಿ ನಿಮ್ಮ ಡೀಟೇಲ್ಸು ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರು, ಫಾರ್ಮರ್ ನೇಮು, ಹಾಗೆ ನಿಮ್ಮದು ಮೊದಲು ಕೊಟ್ಟಿರ್ತಕ್ಕಂಥ ಫೋನ್ ನಂಬರು, ಹಾಗೆಯೇ ಮೇಲ ಫಿಮೇಲ, ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತು, ಇಷ್ಟು ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಶೋ ಆಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ PM ಕಿಸಾನ್ ಖಾತೆಗೆ ಲಾಗಿನ್ ಮಾಡ್ಕೋಬೋದು. ಆ ನಂಬರ ನೀವು ಇಲ್ಲಿ ಕಾಪಿ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ಬೇಕಾಗುತ್ತೆ. ಆಧಾರ್ ನಂಬರು ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರು 2 ಮುಖಾಂತರ ನೀವು PM ಕಿಸಾನ್ ಖಾತೆಗೆ ಲಾಗಿನ್ ಮಾಡ್ಕೋಬೋದು. ನಂತರ ನೀವು ಹೊಸ ನಂಬರ್ ಅಪ್ಡೇಟ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬಾಕ್ಸ್ ಕಾಣ್ತಾ ಇದೆ, ಅಲ್ಲಿ ನೀವು ಹೊಸ ನಂಬರ್ನ ಹಾಕಿ ನೀವು ವೆರಿಫೈಡ್ ಅಂತ ಮಾಡಿದ್ರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. 4 ಡಿಜಿಟ್ OTPನ ಹಾಕಿ ನೀವು ವೆರಿಫೈನ ಮಾಡಬೇಕಾಗತ್ತೆ. ತದನಂತರ ಇಲ್ಲಿ ಕೆಳಗಡೆ ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ ನಂಬರ್ ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ ನೋಡಿ, ಇಲ್ಲಿ ಈ ರೀತಿ ಸಕ್ಸಸ್ಫುಲ್ ಅಪ್ಡೇಟೆಡ್ ಅಂತ ಬರುತ್ತೆ ಪಾಪಪ್ಪು. ಓಕೆ ಅಂತ ಮಾಡಿ ನಂತರ ಆಟೋಮೆಟಿಕ್ಕಾಗಿ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ನಿಮ್ಮ ಫೋನ್ ನಂಬರು ಹಾಕಿರ್ತಕ್ಕಂಥದ್ದು ಕೂತಿದೆಯೋ ಇಲ್ವೋ ಅಂತ ಮತ್ತೊಂದು ಸರಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಿ ಚೆಕ್ ಮಾಡ್ಕೋಬೋದು. ಆಧಾರ್ ನಂಬರ್ ಹಾಕಿ ತದನಂತರ ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಮೊದಲು ಮಾಡೋರಲ್ಲ ಆ ರೀತಿ ನೀವು ಒಂದು OTPನ ನಿಮ್ಮ ಮೊಬೈಲ್ಗೆ ಕಳಿಸ್ಬೇಕಾಗತ್ತೆ. ತದನಂತರ ಬಂದಿರತಕ್ಕಂಥ OTPನ ಆ ಬಾಕ್ಸ್ಗೆ ಹಾಕಿ ವೆರಿಫೈ OTPನ ಮಾಡಬೇಕಾಗತ್ತೆ. ತದನಂತರ ಈ OTP ವೆರಿಫೈಡ್ ಆಯಿತು. ನಂತರ ನಿಮಗೆ ಈ ಥರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನೀವು ಕೊಟ್ಟಿರ್ತಕ್ಕಂಥ ಇತ್ತೀಚಿನ ಫೋನ್ ನಂಬರು ಇಲ್ಲಿ ಆ್ಯಡ್ ಆಗಿದೆ. ಈ ರೀತಿ ಪ್ರತಿಯೊಬ್ಬರು ಕೂಡ ನೀವು ಹಿಂದೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಬೇರೆಯವ್ರದ್ದು ಸಂಬಂಧಿಕರದೇ ಆಗಿರ್ಬೋದು, ಸ್ನೇಹಿತರದೇ ಆಗಿರ್ಬೋದು, ಅಥವಾ ನಿಮ್ಮ ಹಳೆ ನಂಬರು ಕಳೆದೋಗಿರೋವಂಥ ಫೋನ್ ನಂಬರ್ ಆಗಿದ್ದರೆ ಅದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುಂದೆ ಒಮ್ಮೆ ನಿಮಗೆ KYC ಮಾಡಲಿಕ್ಕಾಗಿರ್ಬೋದು ಅಥವಾ ನಿಮ್ಮ PM ಕಿಸಾನ್ ವೆಬ್ಸೈಟಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು, ನಿಮಗೆ ಯಾವ್ದಾದ್ರು ಪೇಮೆಂಟ್ ಸ್ಟಾಪ್ ಆಗಿದ್ರೆ ಯಾವ ರೀಸನ್ಗೋಸ್ಕರ ಸ್ಟಾಪ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು ಅಂತಿದ್ರೆ ಈ ರೀತಿ ನೀವೆಲ್ಲ ಅಪ್ಡೇಟ್ನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹ ವರ್ಗಕ್ಕೆಲ್ಲ ಶೇರ್ ಮಾಡ್ಕೊಳ್ಳಿ. ಈ ಮಾಹಿತಿನ ಎಲ್ಲರಿಗೂ ತಲುಪಿಸಿ. ಸಾಧ್ಯವಾದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.